ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು SSLC ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನ ದ್ವಿತೀಯ ಭಾಷೆ ಇಂಗ್ಲೀಷಲ್ಲಿ ನಿಮಗೆ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ಚೆನ್ನಾಗಿ ನೋಡ್ಕೊಡ್ರಿ, ಯಾಕಂದರೆ ನಾನು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1ನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಅದರ ಲಿಂಕನ್ನು ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC 24-25 ಮಾಡೆಲ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ಅಂತ ಇದೆ, ಅದನ್ನು ಒತ್ತಿ ನೀವುಗಳು ನೋಡ್ಬೋದು. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಈ ಇಂಗ್ಲೀಷ್ ಒಂದನ್ನು ಬಿಟ್ಟು ಎಲ್ಲವನ್ನೂ ಕೂಡ ನಾವು ಪೋಸ್ಟ್ ಮಾಡಿದ್ದೀವಿ. ಅದರ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನೆನಪಿಸ್ತಾ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರನ್ನು ಫಸ್ಟ್ ಅಲ್ಲಿ ತೊಗೊಂಡ್ಕೊಂಡು ಹೋಗೋಣ. ಫಸ್ಟ್ ಇತ್ತು ಕ್ವಶನ್ ಟ್ಯಾಗ್ ಇತ್ತು, ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್ ಅಂತ ಇದೆ. ಸೊ ಕೊಹ್ಲಿ ಅಂತಕ್ಕಂಥದ್ದು ಹುಡುಗ ಇದ್ದಾನೆ, ಪ್ಲೇಸ್ ಅಂತಕ್ಕಂಥದ್ದಿದೆ. ಸೊ ಏನಾಗ್ತದಪ್ಪ ಅಂದರೆ ಎಸ್ ವರ್ಬದ ಫಸ್ಟ್ ಫಾರ್ಮ್ ಇದೆ, ಎಸ್ ಪ್ರತ್ಯಯ. ಸೊ ಡಜಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೆಕೆಂಡ್ ಕ್ವಶನ್, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಸೆಂಟೆನ್ಸ್ ನೋಡಿ, ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಸೊ ನೀ ನನಗೆ ರಿಪೋರ್ಟೆಡ್ ಸ್ಪೀಚ್ ತಿಳಿಸ್ತೀಯಾ ಅಂತ ಇದೆ. ಸೊ ಇದು ಏನಾಯಿತು, ಎ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಮೋಸ್ಟ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಇದಂತೂ ಫಿಕ್ಸ್ ಕ್ವಶನ್ನು. ಇಫ್ ಯು ಹ್ಯಾಡ್ ಕಮ್ ಯು ಎಂಜಾಯ್ಡ್ ದ ಟ್ರಿಪ್ ಅ ಲಾಟ್ ಅಂತ ಇದೆ, ಉಡ್ಯಾವ್ ಇದೆ. ಸೊ ಉಡ್ಯಾವ್ ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಉಡ್ಯಾವ್ ಅಂತಕ್ಕಂಥ ಬರೆದ್ರೆ ಉತ್ತರ ಸರಿ ಆಗ್ತದ. ಓಕೆನಾ, ಉಡ್ಯಾವ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಫೋರ್ತದಲ್ಲಿ ಇನ್ಫಿನಿಟ್ ಬಗ್ಗೆ ಇರತಕ್ಕಂಥದ್ದು, ಯಾವ TO2 ಫಾರ್ಮ್ ಜೊತೆ ವರ್ಬ್ ಇರಬೇಕು. ಓಕೆನಾ, ವರ್ಬ್ ಇದ್ದರೆ ಮಾತ್ರ ಅದು ಇನ್ಫಿನಿಟ್ ಅಂತ ಕರೀತಾರೆ. ಸೊ ಇದರಲ್ಲಿ ಸೆಂಟೆನ್ಸ್ ಇತ್ತು, ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್ ಅಂತ ಇದೆ. ಸೊ ಟು ಮೈಸೂರು ಟು ಮೀಟ್ ಇದೆ, ವರ್ಬ್ ಇರಬೇಕು. ಸೊ ವರ್ಬ್ ಎಲ್ಲದ, ಆಪ್ಷನ್ ಡಿ ದಲ್ಲದ. ಸೊ ಟು ಮೀಟ್ ಅಂತಕ್ಕಂಥದ್ದು ವರ್ಬ್, ಬಿಕಾಸ್ ಮೈಸೂರು ಈಸ್ ನೌನ್ ಫಾರ್ಮ್. ಓಕೆ, ಗ್ರಾಮರಲ್ಲಿ ಹೋಗೋಣ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಾಬಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಒನ್ ಸಿಲಾಬಲ್ ಯಾವುದು ಇದೆ ಅದರಲ್ಲಿ? ರೀಚ್ ಅದ, ಸಿಲ್ವರ್ ಅದ, ವೆಂಚರ್ ಅದ, ಪೇಪರ್ ಅದ. ಸೊ ದ ರೈಟ್ ಆನ್ಸರ್ ಈಸ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಫಿಫ್ತಲ್ಲಿ ರೀಚ್ ಇಸ್ ದ ಆನ್ಸರ್ ಅಂತಕ್ಕಂಥದ್ದು. ಸೊ ರೀಚ್ ಅಂತಕ್ಕಂಥದ್ದು ಒನ್ ಸಿಲಾಬಿ ವರ್ಡ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಆರನೇ ಪ್ರಶ್ನೆಗೆ ಹೋಗೋಣ. ಸಿಕ್ಸ್ತ್ ಒನ್ಗೆ ಏನದಪ್ಪ ಅಂದ್ರೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಾಕೇಟಿವ್ ವರ್ಡ್ ವಿತ್ ಕಾಲಮ್ ಬಿ ಅಂತ ಇದೆ. ಅಲ್ಲಿ ಕರ್ಲಿ ಅಂತ ಇದೆ. ಸೊ ಮುಂದೆ ಹೇರ್ ಇದೆ, ನೋಸ್ ಇದೆ, ಇಯರ್ ಇದೆ, ಹ್ಯಾಂಡ್ ಇದೆ. ಸೊ ಕರ್ಲಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಹೇರ್ ಅಂತಕ್ಕಂಥದ್ದು ಆಗ್ತದೆ. ಸೊ ಹೇರ್ ಇಸ್ ದ ಏನಾಗ್ತದಪ್ಪ ಅಂತಂದ್ರೆ ಅದು ರೈಟ್ ಆನ್ಸರ್ ಆಗ್ತದೆ. ಸೊ ಹೇರ್ ಬರೆದ್ರೆ ನಿಮ್ಗೆ ಏನು ಮಾಡ್ತಾರೆ, ಸರಿಯಾಗಿರ್ತಕ್ಕಂಥ 1 ಅಂಕಗಳನ್ನು ಕೊಡ್ತಾರೆ. ಕರ್ಲಿ ಹೇರ್ ಅಂತ ಕರಿತೀವಲ್ಲ, ಎಸ್, ಗುಂಗುರು ಕೂದಲು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೆವೆಂತ್ ಪ್ರಶ್ನೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್ ಇದೆ ನೋಡಿ. ಐ ವಿಲ್ ಸೆಂಡ್ ಯು SMS ಅಂತ ಇದೆ, ಎ ಆ್ಯನ್ ದ ಅಂತ ಇದೆ. ಸೊ SMS ಅಂತಕ್ಕಂಥದ್ದು ಅಬ್ರಿವೇಷನ್ ಅದ. ಸೊ ಆ್ಯನ್ ಅಂತಕ್ಕಂಥದ್ದು ಬರಬೇಕು. ಐ ಸೆಂಡ್ ಯು ಆನ್ SMS. ಏಟ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟಬಲ್ ಲಿಂಕರ್ ಇದೆ. ರವಿ ಕುಡಂಟ್ ರೀಚ್ ಇನ್ ಟೈಮ್ ಡ್ಯಾಶ್ ಹಿ ಮಿಸ್ಡ್ ದ ಬಸ್ ಅಂತ ಇದೆ. ಯಾವ ಒಂದು ಲಿಂಕರನ್ನು ಬಳಸ್ಬೋದು? ಬಿಕಾಸ್ ಅಂತಕ್ಕಂಥ ಲಿಂಕರನ್ನು ಬಳಸಿ ಉತ್ತರವನ್ನು ಸರಿಪಡಿಸ್ಬೋದು. ರವಿ ಕುಡಂಟ್ ರೀಚ್ ಇನ್ ಟೈಮ್ ಬಿಕಾಸ್ ಹಿ ಮಿಸ್ಡ್ ದ ಬಸ್. ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಹರೀಶ್ ವೆಂಟ್ ಟು ಅಮೆರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್ ಅಂತ ಕೇಳಿದ್ದಾರೆ. ಹರೀಶ್ ವೆಂಟ್ ಟು ಅಮೆರಿಕಾ, ಎಸ್, ಫಾರ್ ಹೀಸ್ ಹೈಯರ್ ಸ್ಟಡಿ. ಗಾಗಿ ಅಂತ ಏನಾಗುತ್ತೆ ಕನ್ನಡದಲ್ಲಿ ಅದು ಬರ್ತದೆ. ಅಮೆರಿಕಾ ಫಾರ್ ಹೈಯರ್ ಸ್ಟಡೀಸ್, ಇಟ್ ಮೀನ್ಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ, ಹಿ B+ ಟೇಕ್ ಫಾರ್ಮ್ ಬರೀಬೇಕು. ಸ್ಪೆಷಲ್ ಕ್ಲಾಸಸ್ ನವೋದಯಾಸ್ ಅಂತ ಇದೆ. ಸೊ B+ ಟೇಕ್ ಅಂತಕ್ಕಂಥದ್ದು ವರ್ಬ್ ಫಾರ್ಮ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಎಸ್, absolutely right is taking is the right answer. Is taking is the right one. 11th one, identify the parts of speech of the underlined word ಅಂತ ಇದೆ. ಏನಿದೆ ನೋಡಿ, ಬಾಲೇಶ್ವರ್ ವಾಸ್ ಲಂಕಿ ಬಾಯ್ ಅಂತ ಇದೆ. ಸೊ ಲಂಕಿ ಅಂತಕ್ಕಂಥದ್ದೇ ಅಡ್ಜೆಕ್ಟಿವ್ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್. ಪ್ರಶ್ನೆ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಹರೀಶ ಈಸ್ ನೋನ್ ಫಾರ್ ಈಸ್ ಸಿನ್ಸಿಯರ್ ಅಂತ ಇದೆ. ಸಿನ್ಸಿಯರ್ ಅಂತಕ್ಕಂಥದ್ದನ್ನು ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಬರೆದ್ರೆ ನಾವು ಏನು ಬರಿಬೋದು? ಹರೀಶ್ ಈಸ್ ನೋನ್ ಫಾರ್ ಈಸ್ ಸಿನ್ಸಿಯಾರಿಟಿ ಅಂತಕ್ಕದ್ದನ್ನು ಬರಿಬೋದು. ಸಿನ್ಸಿಯಾರಿಟಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ.
ಓಕೆ, ಸಿನ್ಸಿಯರಿಟಿ. ಪ್ರಶ್ನೆ 13. ಯೂಸ್ ದ ವರ್ಡ್ ಕಂಡಕ್ಟ್ ಆಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅದನ್ನು ವರ್ಬ್ ಫಾರ್ಮ್ ಆಗಿ ಬಳಸ್ತಿದ್ರೆ ಏನು ಬರ್ತದೆ? ಪ್ರಜ್ವಲ್ ಕಂಡಕ್ಟ್ ಟೆಸ್ಟ್ ಅಂತ ಬರ್ತದೆ. ಐ ಕಂಡಕ್ಟ್ ಟೆಸ್ಟ್ ಅನ್ನೋಕ್ಕಂದು ನಿಮ್ಮದು ಕೂಡ ನೀವು ಬರ್ಕೊಳ್ಬೋದು. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅದ ಸೆಂಟೆನ್ಸ್ ಕೊಟ್ಟಿದ್ರು. ಬೆಂಗಳೂರು ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅಂತ ಇದೆ. ಇದ್ರದ್ದು ಎಸ್ ಕಂಪ್ಯಾರಿಟಿವ್ ಮಾಡಿದರೆ ಸೆಂಟೆನ್ಸ್ ಏನಾಗ್ತದಪ್ಪ ಅಂದ್ರೆ ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ದ ಆನ್ಸರ್. ಪ್ರಶ್ನೆ 15. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಇತ್ತು. ದ ಎಜುಕೇಷನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಅಂತ ಇದೆ. ಸೊ ಇದರ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ದ ಪ್ರೈಸಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಷನ್ ಮಿನಿಸ್ಟರ್ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ 16th ಹೋಗೋಣ. ಏನಿದೆ? ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತ ಇದೆ. ಸೊ ಇದ್ರದ್ದು ಏನು ಮಾಡಬೇಕಾಗದ? ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಅದು ರಿಪೋರ್ಟೆಡ್ ಸ್ಪೀಚ್ ಮಾಡಿದ್ರೆ ವೇರ್ ಸಿ ಹ್ಯಾಡ್ ಗೋನ್ ಪ್ರೀವಿಯಸ್ ಡೇ ಅಂತಕ್ಕಂಥದ್ದು ಬರ್ತದೆ. ಇದು ಅದರ ಉತ್ತರ ಆಗಬೇಕಿತ್ತು ಸ್ನೇಹಿತರೆ. ಇಷ್ಟು ಗ್ರಾಮರ್ ಸೆಷನ್ ಆಯಿತು. ಇನ್ನು ಎಡಿಟಿಂಗ್ದಲ್ಲಿ ಹೋಗೋಣ. ಏನಿದೆ ನೋಡಿ ಸೆಂಟೆನ್ಸು. ಸ್ವಾಮಿ ಹರ್ಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರಾಂಚ್ ದೇರ್. ಇಟ್ ಸೀಮ್ಡ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರೀಅಜೂರಿಂಗ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅದು ಯಾವುದಿದೆಪ್ಪ ಅಂತಂದರೆ ಎಸ್, ಫಸ್ಟ್ ಒನ್ ಇಸ್ ದ ದೇರ್. ಸೊ THEIR ಅಂತ ಬರೆದಿದ್ದಾರೆ. ಸೊ THEIR ಅಂತ ಆಗೋದಿಲ್ಲ ಅದು. ಸೊ THERE ಅಂತಕ್ಕಂಥದ್ದು ಬರ್ತದೆ. ಕ್ರೌಂಚ್ ದೇರ್ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಏನು ಕೇಳಿದ್ದಾರೆ? ವರಬಲ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ರೌಚ್ ಅಂತ ಇದೆ. ಸೊ ಕ್ರೌಚ್ಡ್ ಅಂತಕ್ಕಂಥದ್ದು ಏನಾಗಬೇಕದು ಬರಬೇಕು. ಇಷ್ಟು 2 ಎರರ್ ಇತ್ತು. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ 18. ಹೌ ಕ್ಯಾನ್ ಯು ಸೇ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ದಾರೆ. ಆನ್ಸರ್ಸ್ ನೋಡಿ. ಅಮೆರಿಕನ್ ಸರ್ವ್ಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದ್ಯಾಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. ದೇ ಆಫರ್ ಡಬಲ್ ಅಮೌಂಟ್ ಆಫ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್ ಆ್ಯಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೊಟೆಡ್. ದಿಸ್ ಶೋ ದ್ಯಾಟ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕದ್ದನ್ನು ಬರಿಬೋದು. ಪ್ರಶ್ನೆ 19. ವೈ ಡಿಡ್ ನೆಹರು ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕೇಳಿದ್ದಾರೆ. Answer. Nehru described Dr. Ambedkar as a symbol of revolt because he raised a voice against the discrimination against scheduled caste which had suffered for so long time in the past. Question number 20. How did Pandit Ravi Shankar and Ustad Allah Rakha keep their promise to Smita? Answer itu, as a promised in the concert, Pandit Ravi Shankar and Ustad Allah Rakha came to apartment in the next morning. They played for Ananta. 21st ಅಲ್ಲಿ ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ ಅಂತ ಕೇಳಿದ್ದಾರೆ. ಆನ್ಸರ್. ದ ಸೂಪರ್ ಪವರ್ಸ್ ವಾಂಟೆಡ್ ಟು ಕಮ್ ಟು ಎನ್ ಅಗ್ರಿಮೆಂಟ್ ಪುಟ್ ಅ ಬ್ಯಾನ್ ಆಫ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ದೇ ಮೆಟ್ ಇನ್ ಜಿನಿವಾ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ದಟ್ ಅರೋಸ್. 22nd. ವೈ ಡಸ್ ದ ಪೋಯಟ್ ಸೇ ದಟ್ ದ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್? ಏನು ಬರಿಬೋದು? ದೇರ್ ಈಸ್ ನೋ ವರ್ಕ್, ನೋ ಡೇ, ನೈಟ್ ಆರ್ ಸೀಸನ್ಸ್. Totally there were no change in atmosphere, so there is no need for calendar or clock ಅಂತ poet ಹೇಳಿರ್ತಕ್ಕಂಥದ್ದು. 23ಗೆ ಹೋಗೋಣ. ಬಾಬು and ಮಂಜು were a bit disappointed with the way of protest. What was the reason ಅಂತ ಕೇಳಿದ್ರು. Answer. The students had been marching to give a notice to the DYSP for releasing a teacher. It was unusual because there was no shouting, no slogan. So Manju and Babu were disappointed. There was a cyclocling machine in the parcel. They used it for making copies of Mahatma Gandhi's speech ಅಂತ ಬರಿಬೋದು. ಅಲ್ಲಿ ನೆಕ್ಸ್ಟ್ ಇನ್ನೊಂದು ಆರ್ ಕ್ವಶನ್ ಇದೆ. ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆಸ್ ಅ ಗರ್ಲ್ ವಾಸ್ ಸ್ಯಾರೋಫುಲ್ ಅಂತ ಕೇಳಿದ್ರು. ಅಲ್ಲಿ ಬರಿಬೇಕು ಡಿಕ್ಕಿ ಡೋಲ್ಮಾ ವಾಸ್ ಅ ಪುವರ್ ಫ್ಯಾಮಿಲಿ. ಸಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಬ್ರದರ್ ವೆನ್ ಸಿ ವಾಸ್ 11 years old. ಹರ್ ಫಾದರ್ ವಾಸ್ bedridden. She was interested in mountaineering. She got a hard work training at Manali. She climbed Mount Everest at the age of 19 in 1993. We learn success follows hard work and dedication ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಹೌ ವಾಸ್ ಲೈಫ್ ಫಾರ್ ಹನಿಪಾ ಆಲ್ವೇಸ್ ಎಕ್ದಮ್ ಬಿಂದಾಸ್ ಅಂತ 24th ಕ್ವಶನ್ಸ್ ಇದೆ. ಏನು ಬರಿಬಹುದಪ್ಪ ಅಂತಂದರೆ ಈ ಪ್ರಶ್ನೆ ಉತ್ತರ. Hanipa knew that life for him was short. He wanted to serve the nation. Therefore, he joined Indian Army as a soldier. Hanifa felt that training was very tough. Drawing, reading and playing drums were his hobbies. So Hanif was always ekdam bindas. Hanif had dreamt that he would rise up the ranks. Turtung sector in Kargil is named after Hanifa. This dream could not be fulfilled because he was killed in the Kargil war.
ಲಾಸ್ಟ್ ಕ್ವಶನ್, ಹೌ ಡಿಡ್ ದ ವರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದ ಪುವರ್ ಪೀಪಲ್ ಆಫ್ ಟಿಬೆಟಾ ಆಫ್ ದೇರ್ ಹಾರ್ಡ್ಶಿಪ್ ಅಂತ ಕೇಳಿದ್ದಾರೆ. ಆನ್ಸರ್ ಏನು ಬರಿಬಹುದಪ್ಪ ಅಂದರೆ, ಒನ್ ಕ್ಯಾನ್ ಬಿ ಹ್ಯಾಪಿ ಇಫ್ ದೇರ್ ಆರ್ ರಿವರ್ಸ್, ಫಾರೆಸ್ಟ್, ಫ್ಲವರ್ಸ್, ಫೀಲ್ಡ್ಸ್, warmth and trees. That is the real happiness lies in the happiness of all. So everyone should work for the happiness of all to be him herself to be happy ಅಂತಕ್ಕಂಥ ಬರೆದ್ರೆ ಸಾಕು. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ, ಈ ವಿಡಿಯೋದಲ್ಲಿ 1 ಮತ್ತು 2 ಮಾರ್ಕ್ ಕ್ವಶನ್ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳನ್ನ ನಿಮಗಾಗಿ ಲೈನ್ ಅಪ್ ಮಾಡಿದ್ದೀವಿ. ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಮಾತ್ರ ಬಾಕಿ ಇದೆ, ಅದನ್ನು ಕೂಡ ಬೇಗನೆ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇದು SSLC ಇಂಗ್ಲೀಷ್ನ ಮಾಡಲ್ ಕ್ವಶನ್ ಪೇಪರ್ 2 ಇದೆ. ಫಸ್ಟ್ ಪಾರ್ಟಲ್ಲಿ ನಾನು 1 ರಿಂದ 24 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ. ಇವತ್ತು 25ರಿಂದ ಕಡೆಯವರೆಗೆ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2ರ ಎಲ್ಲ ಉತ್ತರಗಳಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. 25ನೇ ಪ್ರಶ್ನೆ ಇತ್ತು, ಫಿಸಿಕಲ್ ಡಿಸಬಿಲಿಟಿ ಈಸ್ ನಾಟ್ ಅ ಬ್ಯಾರಿಯರ್ ಟು ಸಕ್ಸಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಲೈಫ್ ಆಫ್ ಸತೀಶ್ ಗುಜ್ರಾಲ್. ಆನ್ಸರ್ ಏನು ಬರಬೇಕಾಗಿತ್ತಪ್ಪ ಅಂತಂದರೆ, physical disability is no barrier to success. Satish Gujral proved that physical disability is only a state of mind. He had a terrible experience in his childhood when he lost his balance on a rickety bridge and fell into the rapids. He hurt both his legs and head. Several operations were performed. His legs healed but remained weak. He suffered from frequent bouts of fever and infection. The world became silent for him when he developed a hearing problem. The doctors were unable to do anything. He showed an interest in painting. Though a little fussy in the beginning, his father arranged for materials for painting, colors, brush, drawing sheet, etc. Within a short period, Satish excelled in painting and became a good painter. Now he is among the foremost artists of India and one of the few artists who are accomplished in painting, sculpture, architecture as well as writing. His works have been exhibited in prestigious museums and he has been awarded the Order of the Crown. He had also been honored with the Padma Vibhushana ಅಂತಕ್ಕದ್ದನ್ನು ಏನು ಮಾಡಬೇಕಾಗಿತ್ತು, ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ 26. How does the poet express the feelings of Mother Earth through the poem I am the land ಅಂತ ಕೇಳಿದ್ದಾರೆ. ಸೊ ಏನು ಬರಿಬೇಕಾಗಿತ್ತು I am the land ಅಲ್ಲಿ ಅಂತಕ್ಕಂಥದ್ದಂದರೆ, ಎಸ್, in this poem the poet is described the patience of the earth. It is a narrative poem. In this poem we can see how the earth can tolerate all sorts of violations. The poetess herself being the earth and always and says what are the things she has to tolerate ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ನೆಕ್ಸ್ಟ್ ಇನ್ನೂ ಇದೆ, she explained that the man says she owned the earth, she simple words. Here we can see earth's patience, though we don't have any right to buy her. She is not going to make a dispute it, she would wait. The person shouted with a rage, then also the earth doesn't lose its patience. He says that he bought her. The man exploits her in several ways. He makes muddy holes, park and dance on the earth. In the army, soldiers come with guns, weapons and bombs. Every country puts up pens. It makes the earth in suffocate. It is very bad, though she is suffocated, she patiently waits. She can tolerate all the exploitations and difficulties because she is not only a land, she is the mother. That is why how mother can tolerate all her sons mischiefs, like she tolerate with a great patience because she is a real mother for all ಅಂತಕ್ಕಂಥ ಆನ್ಸರನ್ನು ಬರೆದ್ರೆ ಸೊ ಖಂಡಿತವಾಗಿ ಏನಾಗ್ತಿತ್ತಪ್ಪ ಅಂದರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತಿತ್ತು. ಆರಿಸಿದಾವೆ ನೋಡಿ. 22ನೇ ಪ್ರಶ್ನೆ ಇದೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಇದೆ. ಹೂ ಡಸ್ ದ ವರ್ಡ್ ಯು ರೆಫರ್ ಟು, ಹೂ ಈಸ್ ದ ಸ್ಪೀಕರ್, ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಹಿಮ್ ಟು ಸ್ಲೀಪ್ ಅಲೋನ್ ಅಂತ ಇದೆ. ಸೊ ಸ್ವಾಮಿ ಹೇಳ್ತಾನೆ, ಸ್ವಾಮಿ ಫಾದರ್.
ಫಾದರ್ ವಾಂಟೆಡ್ ಸ್ವಾಮಿ ನಾಟ್ ಟು ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅನ್ನೋದು ಉತ್ತರ. 28 ಅಲ್ಲಿ ಐ ಥಿಂಕ್ ಇಟ್ ಈಸ್ ಅಸ್ಟೋನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ ಅಂತ ಕೇಳಿದ್ದಾರೆ. ಸೊ ಹೂ ಸೆಡ್ ದೀಸ್ ವರ್ಡ್ಸ್, ಹೂ ಈಸ್ ದ ಸ್ಟ್ರೇಂಜರ್, ವೈ ಡಿಡ್ ಈ ರಿಸ್ಕ್ ಈಸ್ ಲೈಫ್ ಟು ಹರ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇತ್ತು ರೋಮಾ ತಲ್ರೇಜಾ, ಬಾಲೇಶ್ವರ್ ಮಿಶ್ರಾ. ಸಿ ಮೆಟ್ ವಿತ್ ಆಕ್ಸಿಡೆಂಟ್, ಸಿ ರಿಸ್ಕ್ಡ್ ಆಲ್ ಈಸ್ ಲೈಫ್ ಟು ಸೇವ್ ಹರ್, ಸಿ ವಾಸ್ ಇನ್ ಡಿಸಪ್ರೇಟ್ ನೀಡ್ ಫಾರ್ ಹೆಲ್ಪ್. 29 ಅಲ್ಲಿ ಐ ಪ್ರಿಪೇರ್ ಯುವರ್ ಕಂಪನಿ ಟು ದೇರ್ಸ್ ಅಂತ ಇದೆ. ಹೂ ಡಸ್ ಐ ರೆಫರ್ ಟು, ಹೂಸ್ ಕಂಪನಿ ಡಿಡ್ ಹಿ ಪ್ರಿಪೇರ್, ವೈ ಡಿಡ್ ಹಿ ಪ್ರಿಪೇರ್ ಹಿಸ್ ಕಂಪನಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇತ್ತು ಪೇಪೆ, ಕೊಲಂಬಸ್, ಹಿ ವಾಸ್ ಲೋಯಲ್ ಟು ಹಿಮ್ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಎಸ್ ಕ್ಯುರಲಸ್ ಐ ಸೆಡ್ ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು ಅಂತ ಇದೆ. ಹೂ ಈಸ್ ದ ಸ್ಪೀಕರ್ ಹಿಯರ್, ಹೂ ಆರ್ ದೀಸ್ ವರ್ಡ್ಸ್ ಸೆಡ್ ಟು, ವೈ ದ ಸ್ಪೀಕರ್ ಕೊರಲಸ್. ಆನ್ಸರ್ ಇತ್ತು ದ ಪೋಯೆಟ್ ವಿ ಕೆ ಗೋಕಾಕ್ ಟು ಮದರ್ ಇಂಡಿಯಾ, ಹಿ ವಾಸ್ ಅನೇಬಲ್ ಟು ಸಿಂಗ್ ಅ ಸಾಂಗ್ ಅಂತಕ್ಕಂಥದ್ದು ಉತ್ತರ. ಪ್ರೊಫೈಲ್ ರೈಟಿಂಗ್ ಇದೆ, ಮನು ಭಾಕರ್ ಅವ್ರ ಬಗ್ಗೆ ಇರ್ತಕ್ಕಂಥ ಪ್ರೊಫೈಲ್ ಇತ್ತು. ನೇಮ್, ಬಾರ್ನ್, ಪ್ಲೇಸ್, ಪೇರೆಂಟ್ಸ್, ಎಜುಕೇಷನ್, ಅಚೀವ್ಮೆಂಟ್ಸ್ ಅಂತ ಇದೆ. ಇದನ್ನೇ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸಲ್ಲಿ ಬರೆದ್ರೆ ಖಂಡಿತವಾಗಿ 3 ಅಂಕಗಳನ್ನು ಕೊಡ್ತಾರೆ. ಸೊ ಮಾಡೆಲ್ ಆಗಿ ಇಲ್ಲಿ ಬರೆದಿದ್ದೀನಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮನು ಭಾಕರ್. ಸಿ ವಾಸ್ ಬಾರ್ನ್ ಆನ್ 18 February 2002. ಹರ್ ಪ್ಲೇಸ್ ಈಸ್ ಗೋರಿಯಾ ಇನ್ ಹರಿಯಾಣ. ಹರ್ ಪೇರೆಂಟ್ಸ್ ಆರ್ ರಾಮ್ ಕಿಶನ್ ಭಾಕರ್ and Sumedha Bhakar. Her education in honors is a honors degree in political science. Her achievements are winning gold medal in the 10-meter pistol at 2018 Commonwealth Games, winning 2 medals at the 2018 Youth Olympic Games, winning a bronze medals in Paris Olympics 2024 ಅಂತಕ್ಕಂಥದ್ದು ಪ್ರೊಫೈಲ್ ಇತ್ತು. ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ನೆಕ್ಸ್ಟ್ ಸ್ಟೋರಿ ಬಿಲ್ಡ್ ಮಾಡ್ತಕ್ಕಂಥದ್ದಿದೆ. ಸೊ ವೆರಿ ಈಸಿ. ಕಿಂಗ್ ಸೊಲೋಮನ್ ಇದೆ, ಫೇಮಸ್ ಫಾರ್ ವಿಸ್ಡಮ್. ಕ್ವೀನ್ ಶಿಬಾ ಇದೆ. ಸೊ ಇದನ್ನೆಲ್ಲ ನೋಡಿದರೆ ಅಗದಿ ಪಾಪ್ಯುಲರ್ ಆಗಿರ್ತಕ್ಕಂಥದ್ದೇ ಸ್ಟೋರಿ ಇತ್ತು. ಏನು ಬರೀಬಹುದಂದರೆ, ಕಿಂಗ್ ಸೊಲೋಮನ್ ವಾಸ್ ಫೇಮಸ್ ಫಾರ್ ವಿಸ್ಡಮ್. ದ ಕ್ವೀನ್ ಶಿಬಾ ವಾಂಟೆಡ್ ಟು ಟೆಸ್ಟ್ ಹಿಸ್ ವಿಸ್ಡಮ್. ಶಿ ಇನ್ವೈಟೆಡ್ ಕಿಂಗ್ ಕೇಮ್ ಟು ಹರ್ ಕೋರ್ಟ್. ದ ಕ್ವೀನ್ ಆಫರ್ಡ್ 2 garlands of roses, natural and artificial. She asked the king to choose natural garland without touching. Then the king opened the window. The bees flew inside and sat on real roses. The king identified the real garland. The queen was impressed. ಸೊ ಇಷ್ಟೇ ಇತ್ತು. ಇನ್ನು ಪಿಕ್ಚರ್ ರೈಟಿಂಗ್ ಇದೆ. ಸೊ ಇದನ್ನು ಪಿಕ್ಚರನ್ನು ಡಿಸ್ಕ್ರಿಪ್ಷನ್ ಮಾಡಬೇಕು. ಸೊ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಟೋಟಲಿ ಡಾಗ್ ಅದ, ಆಮೇಲೆ 2 ಜನ ಫೈರ್ ಹತ್ತಕ್ಕೆ ಕೂತಿದ್ದಾರೆ, ಒಬ್ರು ಏನು ಮಾಡಿದಾರಪ್ಪ ಅಂದರೆ ಇದ್ದಾರೆ, ವಾಟರ್ ಬ್ರಿಂಗಿಂಗ್ ಅಂತಕ್ಕಂಥದ್ದು ಇದೆ. ಸೊ ಸಿಂಪಲ್ ಆಗಿ ಬರಿಬೋದು. ಏನು ಬರಿತೀರಿ? ದ ಪಿಕ್ಚರ್ ವರ್ 1000 words. ಇದು ಆ್ಯಸ್ ಇಟ್ ಈಸ್ ಬರಬೇಕು. This is picture of a village. This is a beautiful picture. I like this picture. There are 3 men in the picture. There are 2 houses. There is a dog in the picture. A man carrying water. 2 men are at a fire. It is a cold day. It is a beautiful village scene ಅಂತಕ್ಕಂಥದ್ದು ಒಂದು 4 ಕರೆಕ್ಟ್ ಆಗಿರ್ತಕ್ಕಂಥ ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ. ಎಸ್ ಕೋಟ್ ಫ್ರಮ್ ಮೆಮರಿ ಇದೆ. ದ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬೈ ಇದು 2 ಪದ್ಯ ಸಾಲುಗಳಿದ್ದಾವೆ. ದ ಕ್ವಾಲಿಟಿಯಿಂದ ಹಿಡಿದು ದ್ಯಾಟ್ ಟೇಕ್ಸ್ವರೆಗೆ, ಮೈ ಡೇದಿಂದ ಹಿಡಿದು ದೇರ್ ಆಲ್ವೇಸ್ ಡೇವರೆಗೆ. ಸೊ 2 ಪದ್ಯವನ್ನು ಕೊಟ್ಟಿದ್ದೀನಿ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಅ ನಾಟ್ ಅ ಸ್ಟ್ರೇಂಡ್, ಇಟ್ ಡ್ರಾಪಿತ್ ಆಸ್ ದ ಜೆಂಟಲ್ ರೇನ್ ಫ್ರಾಮ್ ಹೀವನ್. ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಅ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲಿಸೆತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಇನ್ನೊಂದಿದೆ, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ಕುಡ್ ಐ ಇವರ್ ಕೀಪ್ ಅ ವೇಕ್ ವಿತ್ ಮೀ ಟ್ವೇರ್ ಆಲ್ವೇಸ್ ಡೇ ಅಂತಕ್ಕಂಥದ್ದು ಬರೆದ್ರೆ ಸಾಕು. ಇನ್ನು ಅಶೋಕ ವಾಸ್ ಅ ಗ್ರೇಟ್ ಎಂಪೈರರ್ ಬಗ್ಗೆ ಇರತಕ್ಕಂಥ ಒಂದು ಪ್ಯಾಸೇಜ್ ಇದೆ. 2 ಕ್ವಶನ್ಸ್ ಇದ್ದಾವೆ. ವಾಟ್ ಡಿಡ್ ಅಶೋಕ ಥಿಂಕ್ ಅಬೌಟ್ ದ ಡ್ಯೂಟೀಸ್ ಆಫ್ ಅ ಕಿಂಗ್. ನೆಕ್ಸ್ಟ್, ವೈ ಡಿಡ್ ಕಿಂಗ್ ಅಶೋಕ ಓಪನ್ ಹಾಸ್ಪಿಟಲ್ಸ್ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ. ಫಸ್ಟ್ ಆನ್ಸರ್ ಇತ್ತು, ಹಿ ಥಾಟ್ ದ್ಯಾಟ್ ದ ಡ್ಯೂಟಿ ಆಫ್ ಅ ಗ್ರೇಟ್ ಕಿಂಗ್ ವಾಸ್ ಟು ಪ್ರೊಟೆಕ್ಟ್ ದ ಪೀಪಲ್ ಆ್ಯಂಡ್ ಸೇಫ್ ಗಾರ್ಡ್ ದೇರ್ ರೈಟ್ಸ್. ಹಿ ಗೇವ್ ಅ ಪ್ರೊಟೆಕ್ಷನ್ ಟು ದ ಪಬ್ಲಿಕ್ ಆ್ಯಂಡ್ ಮೇಡ್ ಅರೇಂಜ್ಮೆಂಟ್ ಫಾರ್ ಜಸ್ಟಿಸ್. ಹಿ ಇನ್ಸ್ಟ್ರಕ್ಟೆಡ್ ಹಿಸ್ ಅಫಿಷಿಯಲ್ಸ್ ಟು ಬಿಹೇವ್ ಪ್ರಾಪರ್ಲಿ ವಿತ್ ದಿ ಪಬ್ಲಿಕ್. ಸೆಕೆಂಡ್ ಆನ್ಸರ್ ಏನಿತ್ತಪ್ಪ ಅಂದರೆ, ಹಿ ಓಪನ್ಡ್ ಹಾಸ್ಪಿಟಲ್ಸ್ ಫಾರ್ ದ ಇನ್ಫಾರ್ಮ್ ಆ್ಯಂಡ್ ದ ಓಲ್ಡ್ ಫೇರ್ ಗುಡ್ ಟ್ರೀಟ್ಮೆಂಟ್ ವಾಸ್ ಗಿವನ್ ಟು ದ ಪೇಷಂಟ್ಸ್. ಹಿ ಆಲ್ಸೋ ಓಪನ್ಡ್ ಹಾಸ್ಪಿಟಲ್ಸ್ ಫಾರ್ ಅನಿಮಲ್ಸ್. ಹಿ ವಾಸ್ ರಿಯಲಿ ಗ್ರೇಟ್ ಆ್ಯಸ್ ಹಿ ಅಡ್ವೊಕೇಟೆಡ್ ಪಿಟಿ ಆ್ಯಂಡ್ ಮರ್ಸಿ ಫಾರ್ ಆಲ್ ಅ ಲಿವಿಂಗ್ ಕ್ರಿಯೇಚರ್ಸ್ ಅಂತ ಬರೆದ್ರೆ ಸಾಕು. ಇನ್ನು ಪೋಯಮ್ ಸೆಕ್ಷನ್ದಿಂದ ಪದ್ಯದ ಸಾಲುಗಳನ್ನು ಕೇಳಿದ್ದಾರೆ. ರಸ್ಕಿನ್ ಬಾಂಡರ್ ಬರೆದಿದ್ದು ಗ್ರ್ಯಾಂಡ್ ಮದರ್ ಇದೆ, ಜಾಸ್ ಪ್ಲೇಯರ್ ಇದೆ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇದೆ. ಎನಿ ಒನ್ 8 to 10 ಸೆಂಟೆನ್ಸಲ್ಲಿ ಸಮರಿ ಪ್ರಿಪೇರ್ ಮಾಡಿ ಖಂಡಿತವಾಗಿ 4 ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ಫಸ್ಟ್ ನೋಡೋಣ, ಗ್ರ್ಯಾಂಡ್ ಮದರ್ದು ಕೊಟ್ಟಿದ್ದೀನಿ. ದ ಪೋಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್ ಬಿಕಾಸ್ ಆಫ್ ಹರ್ ಸ್ಟ್ರೇಂಜ್ ಕ್ವಾಲಿಟೀಸ್.
She could climb a tree even at the age of 62. Everybody feared that a granny would fall from the tree one day. One day she climbed a tree but could not come down. After the rescue doctor recommended rest for a week, but for a granny it was like a brief season in hell. She demanded a house to be built in a tree. The poet's father, who was a dutiful son, fulfilled his mother's wish. Granny stayed in the tree house happily ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಜಾಸ್ ಪ್ಲೇಯರ್ ಬಗ್ಗೆನೂ ಇದೆ. ಸೊ ಭಾಳ ದೊಡ್ಡದಾಗಿರ್ತಕ್ಕಂಥ ಆನ್ಸರ್ ಇದೆ. ನಿಮಗೆ ಯಾವುದಾದ್ರೂ ಒಂದು ಬರ್ತದಲ್ಲ ಅದನ್ನು ನೀಟಾಗಿ ನೀವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಒಟ್ಟಾರೆ ಸಮ್ಮರಿಗಳನ್ನು ಪ್ರಿಪೇರ್ ಮಾಡಿ ನಿಮಗೆ ಅಂಕಗಳು ಬರ್ತವೆ. ಎಸೆಗಳಿದ್ದಾವೆ, ಏರ್ ಪೊಲ್ಯೂಷನ್ ಇದೆ, ಇಂಟರ್ನೆಟ್ ಇದೆ, ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಇದೆ. ಪೊಲ್ಯೂಷನ್ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬರ್ತದೆ. ಏರ್ ಇರ್ಬೋದು, ವಾಟರ್ ಇರ್ಬೋದು, ನಾಯ್ಸ್ ಇರ್ಬೋದು, ಮೂರನ್ನು ಕೂಡ ನೋಡ್ಕೊಡ್ರಿ. ಸೊ ಏರ್ ಪೊಲ್ಯೂಷನ್ ಬಗ್ಗೆ ನೋಡೋಣ. ಸೊ ಇದು ಏರ್ ಪೊಲ್ಯೂಷನ್ ಬಗ್ಗೆ ಇರತಕ್ಕಂಥದ್ದು. ಸೊ ಭಾಳ ನೀಟಾಗಿರ್ತಕ್ಕಂಥದ್ದು. ಒಂದು 10ರಿಂದ 12 ಸಾಲುಗಳನ್ನು ನೀವೇನು ಮಾಡಬೇಕು ಸ್ನೇಹಿತರೆ ತೊಗೊಳ್ಬೇಕು. ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ತೊಗೊಂಡು ಅಥವಾ ಪಾಸ್ ಮಾಡಾದರೂ ಕೂಡ ಅದನ್ನು ಚೆನ್ನಾಗಿ ನೋಡಿಕೊಂಡು ನೀವು ಉತ್ತರಗಳನ್ನು ಏನು ಮಾಡಬೇಕಪ್ಪ ಅಂದರೆ ಫ್ರೆಂಡ್ಸ್ ಬರೀಬೇಕು. ಏರ್ ಪೊಲ್ಯೂಷನ್ಗೆ ಕಾಸಸ್ ಆಗಿರ್ಬೋದು, ರಿಮಿಡಿಯಸ್ ಆಗಿರ್ಬೋದು, ಅದನ್ನು ಬರೀದ್ರೆ ಸಾಕು. ಲಾಸ್ಟ್ ಲೆಟರ್ಗೆ ಬರ್ತೀನಿ. 38 ಕ್ವಶನಲ್ಲಿ ಇಮ್ಯಾಜಿನ್ ದ್ಯಾಟ್ ಯು ಆರ್ ಕಿರಣ ಕಾವ್ಯ ಆಫ್ ಗವರ್ಮೆಂಟ್ ಹೈಸ್ಕೂಲ್ ಧಾರವಾಡ. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಅ ಪ್ರಿಪ್ರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್. ಇದನ್ನೇ ಉತ್ತರ ಕೊಟ್ಟಿದ್ದೀನಿ. ಸೊ ಫಸ್ಟ್ ಫ್ರಾಮ್ ಅಡ್ರೆಸ್ ಬರೀತೀರಿ. ಬರ್ಕೊಳ್ಳೋಣ ಕಿರಣ ಗೌರ್ಮೆಂಟ್ ಹೈಸ್ಕೂಲ್ ಧಾರವಾಡ. ಡೇಟ್ ಇವತ್ತು 7th January 2025 ಇದೆ. ಡಿಯರ್ ಫಾದರ್, ಹಾಯ್, ಹೌ ಆರ್ ಯು? I am fine here. I hope you are also fine there. I am studying always. I am studying well for my exams. I hope I will get distinction. I am writing this letter about the preparation of my studies for a board exam. Annual examination is in the month of March and April. I am studying daily 6 hours. I got A+ in all tests and series. I am practicing old question papers. All my teachers are helping to study hard. Write a letter about your health. Convey my regards to all. ಯುವರ್ಸ್ ಲವಿಂಗ್ಲಿ ಕಿರಣ. ಟು ಪ್ರಜ್ವಲ್ SP, ಆದರ್ಶನಗರ, ವಿಜಯಪುರ 7 ಅಂತ ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಸ್ನೇಹಿತರೆ, ಈ ಪಾರ್ಟ್ 2ದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ನ ಹಾಕಿದ್ದೀನಿ. ಇಲ್ಲಿಗೆ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಕಾಯಿತು. ಸೊ ಮಾಡಲ್ ಕ್ವಶನ್ ಪೇಪರ್ಗಳನ್ನು